ನಿಮ್ಮ ಜೀವನದ ಪರ್ಪಸ್ ಏನು ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ನೀವೇನಾದ್ರೂ ನಿಮ್ ಜೀವನದಲ್ಲಿ ಹೀರೋನ ಅಥವಾ ಬೇರೆಯವ್ರ ಯುದ್ಧದಲ್ಲಿ ಬರೀ ಬಾಣನ? ಕಾರ್ತಿಕ್ ಸುಬ್ಬರಾಜ್ ಅವರು ರೆಟ್ರೋ ಮೂವಿಲಿ ಅದನ್ನೇ ಹೇಳಕ್ ಹೋಗಿದ್ದಾರೆ. ಕಾರ್ತಿಕ್ ಸುಬ್ಬರಾಜ್ ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬಂದಿರೋ ರೆಟ್ರೋ ಮೂವಿ ಒಂದು ವೈಲ್ಡ್ ಪೊಲಿಟಿಕಲ್ ಮೆಸ್ಸಿ ಅಂಡ್ ಮ್ಯಾಜಿಕಲ್ ಡ್ರಾಮಾ ಅಂತ ಹೇಳ್ಬೋದು. ರೆಟ್ರೋ ಮೂವಿನಲ್ಲಿ ಸೂರ್ಯ ಅವರು ನಡೀತಾ ಇದ್ರೆ ಬಾಂಬ್ ಗಳು ಡೆಟೋನೇಟ್ ಆಗ್ತಾ ಇರುತ್ತೆ, ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಸ್ಟೋರಿ ಬಂದು ಕಟ್ ಅಂಡ್ ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ಫ್ಲಾಟ್ ಆಗಿದೆ. ಕತೆ ಬಂದು ಕೃಷ್ಣ ಮತ್ತೆ ಕಂಸನ ಒಂದು ಥೀಮ್ ಇಟ್ಕೊಂಡು ಮಾಡಿದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಗೆ ಬಿಗಿನಿಂಗ್ ಅಲ್ಲಿ ಮೈಥಾಲಜಿನ ತೋರಿಸ್ತಾರೆ, ಬಟ್ ನಮ್ಗೆ ಇದು ಕನೆಕ್ಟ್ ಆಗುತ್ತೆ ಮೂವಿ ಲಾಸ್ಟ್ 30 minutes ಅಲ್ಲಿ. ಎಲ್ಲರಿಗೂ ಕನೆಕ್ಟ್ ಆಗಲ್ಲ, ಸೊ ಅದೊಂದು ಸ್ವಲ್ಪ ಡ್ರಾಬ್ಯಾಕ್. ಅದಲ್ಲಿ ಸೂರ್ಯ ಅವ್ರ ಪಾತ್ರ ಬಂದು ಪಾರಿ ಅಂತ ಹೇಳ್ಬಿಟ್ಟು, ಪಾರಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್. ಅವ್ರ ಅಪ್ಪನ್ಗೋಸ್ಕರ ಏನೇ ಕೆಲಸ ಮಾಡಕ್ಕೂ ರೆಡಿ ಇರ್ತಾನೆ. ಆದ್ರೆ ಪಾರಿ ಬಂದು ಅವ್ರ ಅಪ್ಪ ಅಮ್ಮಂಗೆ ಬಯೋಲಾಜಿಕಲ್ ಸನ್ ಅಲ್ಲ, ಅದಕ್ಕೆ ಅವ್ರ ಅಪ್ಪನ್ಗೆ ಅವ್ನ್ ಕಂಡ್ರೆ ಆಗ್ತಾನೆ ಇರಲ್ಲ. ಬಟ್ ಯಾವಾಗ ಪಾರಿ ಅವ್ರ ಅಪ್ಪನ್ಗೋಸ್ಕರ ಹೊಡೆದಾಡ್ತಾನೆ, ಅದನ್ನ ನೋಡ್ತಾರಲ್ಲ, ಅವಾಗ್ಲಿಂದ ಮಗ ಮಗ ಅಂತ ಹೇಳ್ಕೊಂಡು ಹೊಡೆದಿರ್ತಾರೆ. ಅವ್ರ ಅಪ್ಪ ಹೆಂಗೆ ಅಂತ ಅಂದ್ರೆ, ನೀನ್ ನನಗೆ ಕೆಲಸ ಮಾಡ್ಕೊಡೋ ತನಕ ನೀನ್ ನನ್ ಮಗ, ನೀನ್ ಯಾವಾಗ ನನ್ ಕೆಲಸ ಮಾಡೋವಾಗ ನೀನ್ ಮಗ ಅಲ್ಲ ಅಂತ. ಇದ್ರ ಮಧ್ಯದಲ್ಲಿ ನಮ್ಮ ಹೀರೋಗೆ ರುಕ್ಮಿಣಿ ಅನ್ನೋನ್ ಮೇಲೆ ಪ್ರೀತಿ ಆಗುತ್ತೆ. ರುಕ್ಮಿಣಿ ಹೇಳ್ತಾಳೆ, ನೀನ್ ನನ್ನ ಮದುವೆ ಆಗ್ಬೇಕಂದ್ರೆ ನೀನ್ ರೌಡಿಸಮ್ ನೆಲ್ಲ ಬಿಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ ಹೀರೋ ಅವ್ನ್ ಗ್ಯಾಂಗ್ಸ್ಟರ್ ಲೈಫ್ ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಅವಳನ್ನ ಮದುವೆ ಆಗಕ್ಕೆ ಹೋಗ್ತಾನೆ. ಅಲ್ಲಿಂದ ಕತೆ ಶುರು ಆಗುತ್ತೆ. ಅವ್ರೇನ್ ಮದುವೆ ಆಗ್ತಾರ ಆಗಲ್ವಾ, ಮತ್ತೆ ಅವ್ರಿಬ್ರು ಜೀವನದಲ್ಲಿ ಮುಂದೆ ಏನೇನಾಗುತ್ತೆ, ಮತ್ತೆ ಇವನ್ ಪಾಸ್ಟ್ ಏನು ಅಂತೆಲ್ಲ ಮೂವಿ ತೋರಿಸಿದ್ದಾರೆ. ಒಂದ್ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಬಹುದಿತ್ತು, ಬಟ್ ಎರಡು ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಮೂವಿದು ಪಾಸಿಟಿವ್ಸ್ ಬಗ್ಗೆ ಮಾತಾಡಿದ್ದಾರೆ. ಈ ಮೂವಿಯ ನಿಜವಾದ ಕಿಂಗ್ ಅಂದ್ರೆ ಮ್ಯೂಸಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಳೆ ಕಾಲದ ಮ್ಯೂಸಿಕ್ ಜೊತೆಗೆ ಹೊಸ ಕಾಲದ ಮ್ಯೂಸಿಕ್ ಎರಡು ಮಿಕ್ಸ್ ಮಾಡಿ ಸಗದಾಗಿ ಮಾಡಿದ್ದಾರೆ. 2 ಸಾಂಗ್ಸ್ ಅಂತೂ ಸೂಪರ್ ಆಗಿದೆ. ಅದಾದ್ಮೇಲೆ ಸಿನಿಮಾಟೋಗ್ರಫಿ ಸಗದಾಗಿ ಬಂದಿದೆ. ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಒಂದ್ ಸೀಕ್ವೆನ್ಸ್ ಆಗುತ್ತೆ, ಒಂದೇ ಶಾಟ್ ಅಲ್ಲಿ ನಡೆದಿದೆ. ಆ ಸೀಕ್ವೆನ್ಸ್ ಗೋಸ್ಕರ ಮೂವಿ ನೋಡಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೂಡ್ ಬಂದಿದೆ. ಮತ್ತೆ ಮೂವಿದು ಎಡಿಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೀಮ್ಲೆಸ್ ಅನ್ಸುತ್ತೆ ಕೆಲವು ಸೈಡ್, ಬಟ್ ಎಷ್ಟೊಂದ್ ಸೈಡ್ ಕೆಡದಾಗೂ ಮಾಡಿದ್ದಾರೆ. ಅದ್ ನೆಗೆಟಿವ್ಸ್ ಎಲ್ಲ ಹೇಳೋಣ. ಅಂಡ್ ಆಬ್ವಿಯಸ್ಲಿ ಸೂರ್ಯ ಅವರೊಂದು ಫ್ಯಾಂಟಾಸ್ಟಿಕ್ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಬಂದು ಒಂದು ಎಮೋಷನಲ್ ರೋಲರ್ ಕೋಸ್ಟರ್. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಕ್ಯಾರೆಕ್ಟರ್ ಅಲ್ಲಿ, ಬಟ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಸ್ಕ್ರೀನ್ ಪ್ಲೇ ಅವರನ್ನ ಫೇಲ್ ಮಾಡಿದೆ. ಇಲ್ಲದೆ ಇದ್ರೆ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಗತ್ ಖಂಡಿತವಾಗ್ಲೂ. ಮತ್ತು ಪೂಜಾ ಅವರು ಕೂಡ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಅವರಿಗೆ ಜಾಸ್ತಿ ಮೇಕಪ್ ಇಲ್ಲ, ಸಿಂಪಲ್ ಆಗಿ ಸಗದಾಗಿ ಕಾಣಿಸ್ತಾರೆ ಮೂವಿನಲ್ಲಿ. ಇಷ್ಟೊಂದು ಪಾಸಿಟಿವ್ಸ್ ಬಗ್ಗೆ ಮಾತಾಡಿದ್ವಿ, ಇವಾಗ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ನೆಗೆಟಿವ್ ಅಲ್ಲಿ ಕಾರ್ತಿಕ್ ಸುಬ್ಬರಾಜು ಅವರು ಡೈರೆಕ್ಷನ್ ಎಲ್ಲ ಎರಡು ಬಿದ್ದಿದ್ದಾರೆ. ಅವ್ರು ಏನೋ ಮಾಡಕ್ ಹೋಗಿದ್ದಾರೆ, ಏನೋ ತೋರಿಸಿದ್ದಾರೆ, ಅಚೀವ್ ಮಾಡಕ್ ಆಗ್ಲಿಲ್ಲ ಅವ್ರ ಗೋಲ್ ನ. ಅದಾದ್ಮೇಲೆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟಕ್ಕಷ್ಟೇನೆ. ಇಡೀ ಮೂವಿ ಫ್ಲಾಟ್, ಎಲ್ಲೋ ಅಪ್ಸ್ ಅಂಡ್ ಡೌನ್ಸ್ ಏನಿಲ್ಲ. ಫಸ್ಟ್ ಹಾಫ್ ಹೆಂಗೋ ಕಳೆದೋಗುತ್ತೆ, ನಿಮ್ಗೆ ಹೇಗ್ ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ಎಲ್ಲೋ ಹೋಗ್ತಾ ಇದೆ ಕತೆ ಎಲ್ಲೋ ತಗೊಂಡ್ ಹೋಗ್ತಾರೆ ಅಂತ ಅನ್ಸುತ್ತೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕತೆ ಎಲ್ಲಿಗೂ ತಗೊಂಡ್ ಹೋಗಲ್ಲ. ಲಾಸ್ಟ್ 30 minutes ಮಾತ್ರ ಮೂವಿಲ್ ವರ್ಕ್ ಆಯ್ತು ಅಂತ ಹೇಳ್ಬೋದು. ಮಿಕ್ಕಿದೆಲ್ಲ ಏನು ವರ್ಕೇ ಆಗ್ಲಿಲ್ಲ. ಎಡಿಟಿಂಗ್ ಬಂದು ಪಾಸಿಟಿವ್ ಅಲ್ಲಿ ಇತ್ತು, ಹಂಗೆ ನೆಗೆಟಿವ್ ಅಲ್ಲಿ ಕೂಡ ಇದೆ. ತುಂಬಾ ಕಡೆ ಅಬ್ರಪ್ಟ್ ಆಗಿ ಹೆಂಗೋ ಎಡಿಟ್ ಮಾಡಿದಾರೆ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ಕ್ಲೀನ್ ಆಗಿ ಟ್ರಿಮ್ ಮಾಡಿದ್ರೆ ಮೂವಿ ಒಂದ್ ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಮಾಡಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಈ ಮೂವಿ ಕ್ಲೀನ್ ಇಲ್ಲ, ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಜಾಸ್ತಿ ಇದೆ. ಕತೆ ಎಲ್ಲೆಲ್ಲೋ ಹೋಗುತ್ತೆ, ಆಡಿಯನ್ಸ್ ನ ಕೂರ್ಸ ತುಂಬಾ ಕಷ್ಟ ಇದೆ. ಲಾಫ್ಟರ್ ಥೀಮ್ ಎತ್ಕೊಂಡ್ ಬಂದಿದ್ದಾರೆ, ಅದೇನಕ್ಕೆ ಅಂತ ಗೊತ್ತಾಗ್ತಿರಲ್ಲ. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಗೊತ್ತಾದಾಗ ತುಂಬಾ ಬೇಜಾರಾಗುತ್ತೆ. ಬಟ್ ಈ ಮೂವಿ ಎಮೋಷನ್ ಜಾಸ್ತಿ ಕನೆಕ್ಟ್ ಆಗಲ್ಲ, ಅದು ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಮೂವಿನ ಖಂಡಿತವಾಗ್ಲೂ ಒಂದ್ಸತಿ ನೋಡಬಹುದು. ಯಾಕಂದ್ರೆ ಸೂರ್ಯ ಅವ್ರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರ ಎಮೋಷನಲ್ ರೋಲರ್ ಕೋಸ್ಟ್ ನೋಡಕ್ಕಾದ್ರೆ ಈ ಮೂವಿನ ಒಂದ್ಸತಿ ನೋಡಿ ಅಂತ ಹೇಳ್ತೀನಿ. ಮ್ಯೂಸಿಕ್ ಚೆನ್ನಾಗಿದೆ, ಡೈಲಾಗ್ಸ್ ಕೂಡ ಚೆನ್ನಾಗಿದೆ. ಸೊ ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದೀನಿ 5 out of 10. ಯಾಕೆಂದ್ರೆ ಇದೊಂದು ಆವರೇಜ್ ಮೂವಿ, ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.